ಈ ಮತದಾರರ ಪಟ್ಟಿಯಿಂದ ನನ್ನ ಬೆಂಬಲಿಗರ ಹೆಸರನ್ನು ಡಿಲೀಟ್ ಮಾಡುವಂಥದ್ದು ಒಂದು ಸಂಚು ರಚಿಸಿದ್ರು. ತಾವೆಲ್ಲ ಮಾಧ್ಯಮದವರು ಅವತ್ತು ನಮ್ಮ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಯನ್ನು ಕೂಡ ತಾವು ಪ್ರಸಾರ ಮಾಡಿದ್ರಿ. ಒಟ್ಟು ನನ್ನ ಕ್ಷೇತ್ರದ ಮತದಾರರ ಹೆಸರುಗಳನ್ನು 6,900 ಅದಲ್ಲ 6,018 ಅಲ್ಲ, ಅದು ಮುಂದಾಯಿತು. ಹೋಗಿ 5,994. ಹಾಂ, ಈ ಡಿಲೀಟ್ ಮಾಡೋ ಸುದ್ದಿ ನಮ್ಮ ಕಾಮನಹಳ್ಳಿ ಅಂತ ಒಂದು ಹಳ್ಳಿ ಇದೆ. ಅವ್ರ ಮನೆಯಲ್ಲಿ ಅವರ ಅತ್ತೆ ಅಂಗನವಾಡಿ ಕಾರ್ಯಕರ್ತೆಯಾಗಿದ್ದಾಳೆ. ಅವ್ರ ಮನೆಯಲ್ಲೇ ಹೆಸರು ಡಿಲೀಟ್ ಮಾಡಬೇಕಂತ ಮೆಸೇಜ್ ಬಂತು. ಪ್ರತ್ಯಕ್ಷ ಕಣ್ಣಿಗೆ ಎದುರುಗಡೆ ಇದ್ದಾನೆ ಅವನು, ಓಟ್ ಹಾಕೋನು ಮತದಾರ. ಆಶ್ಚರ್ಯ ಆಯಿತು, ಇದು ನನ್ನ ಮನೆಯಲ್ಲಿದ್ದಾನೆ ಇವನು, ಶಿಫ್ಟೆಡ್ ಅಂತ ಮೆಸೇಜ್ ಬಂತು. ಫಾರ್ಮ್ ನಂಬರ್ 7 ಆನ್ಲೈನಲ್ಲಿ ಹಾಕಿದ್ದಾರೆ. ಇದು ಅನುಮಾನ ಬಂದ ಮೇಲೆ ನಮಗೆ ಅವರು ಫೋನ್ ಮಾಡಿ ಹೇಳಿದ್ರು, ಈ ಥರ ನಮ್ಮ ಮನೆಯಲ್ಲಿ ಈ ಥರ ಡಿಲೀಟ್ ಅಂತ ಹಾಕಿದ್ದಾರೆ, ನಮಗೇ ಗೊತ್ತಿಲ್ಲ, ನಾವು ಡಿಲೀಟ್ ಅಂತ ಹಾಕೋಕ್ಕೆ ನಾವು ಫೋನು ಕೂಡ ಮಾಡಿಲ್ಲ, ಮೆಸೇಜು ಕೂಡ ಕಳಿಸಿಲ್ಲ, ಫಾರ್ಮ್ ನಂಬರ್ 7 ಕೂಡ ಕಳಿಸಿಲ್ಲ, ಹೆಂಗಾಯಿತು ಅಂತ ಕೇಳಿದ ಮೇಲೆ ಆಮೇಲೆ ಸುದ್ದಿ ಗೊತ್ತಾಗಲಿಕ್ಕೆ ಶುರು ಮಾಡ್ತು. ನಮ್ಮ ಕಾರ್ಯಕರ್ತರು ಪ್ರತ್ಯೇಕವಾಗಿ ನನ್ನ ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡುವಂಥ ಒಂದು ಷಡ್ಯಂತ್ರ, ಬಹಳ ವ್ಯವಸ್ಥಿತವಾದಂಥ ಷಡ್ಯಂತ್ರ ರಚನೆ ಮಾಡಲಾಗಿತ್ತು. ಈ ವೀರಣ್ಣ ವನಶೆಟ್ಟಿ ಅಂತ ನನ್ನ ಆಪ್ತ ಕಾರ್ಯಕರ್ತರು, ಅವ್ರ ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವ್ರು. ಅವ್ರ ಹೆಂಡತಿ ಜಿಲ್ಲಾ ಪಂಚಾಯತ್ ಕ್ಯಾಂಡಿಡೇಟ್ ಆಗಿದ್ದರು ನಮ್ಮದು. ಅವ್ರ ಮನೆಯವ್ರ ಹೆಸರೇ ಪೂರ್ತಿ ಡಿಲೀಟ್ ಆಯಿತು, ಡಿಲೀಟ್ ಆಗೋಕ್ಕೆ ರಿಕ್ವೆಸ್ಟ್ ಹೋಗಿತ್ತು. ಇದನ್ನು ನಾನು ಬೆಂಗಳೂರಿಗೆ ಹೋಗಿ ಪ್ರಿಯಾಂಕಾ ಖರ್ಗೆ ಮತ್ತು ಮೊನ್ನೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನೇಮಕೊಂಡಂಥ ರಮೇಶ್ ಬಾಬು 3 ಜನ ಹೋಗಿ ಅವತ್ತು ಚುನಾವಣಾಧಿಕಾರಿ ನೇಗಿ ಅವರಿಗೆ ನಾವು ಮನವಿ ಪತ್ರ ಕೊಟ್ಟಿವಿ, ಈ ಥರ ನಡೀತಾ ಇದೆ ಅಂಥೇಳಿ. ಅದು ಸ್ವಲ್ಪ ಸಂಚಲನ ಮೂಡಿಸ್ತು. ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿದ್ವಿ, SP ಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಈ ಸಂಚಲನ ಮೂಡಿದ ಮೇಲೆ ಇನ್ನು ಮುಂದೆ ತಮ್ಮ ಬಂಡವಾಳ ಹೊರಗೆ ಬೀಳ್ತಾನಂಥ ಉದ್ದೇಶದಿಂದ ಯಾವುದೂ ಡಿಲೀಟ್ ಆಗಬಾರ್ದು ಅನ್ನುವಂಥದ್ದು ನಿರ್ಣಯವನ್ನು ಎಲೆಕ್ಷನ್ ಕಮಿಷನ್ದವರು ತೋತಾರೆ. ಇನ್ನು ಮುಂದೆ ಯಾವುದೂ ಹೆಸರುಗಳು ಡಿಲೀಟ್ ಆಗಬಾರ್ದು ಅಂಥೇಳಿ. ಇದು ಒಂದು ವೇಳೆ ಡಿಲೀಟ್ ಆಗಿದ್ದರೆ ನಾನು ಕಳೆದ ಚುನಾವಣೆಯಲ್ಲಿ 1,500 ನಾನು ಸೋಲ್ತಿದ್ದೆ. ಇದಕ್ಕಿಂತ 2018 ಚುನಾವಣೆಯಲ್ಲಿ ಕೂಡ ನನಗೆ 672 ಮತದ ಅಂತರದಲ್ಲಿ ಸೋಲಿಸಿದ್ದು ಕೂಡ ಅದೊಂದು ಕುತಂತ್ರವೇ, ಅದೊಂದು ಷಡ್ಯಂತ್ರವೇ. ಇದು ನಾನು ಇಶಾ ಪಂತ್ ಅಂತ SP ಇದ್ದಾಗ ಅವ್ರಿಗೆ ಹೋಗಿ ಭೇಟಿ ಮಾಡಿ ತನಿಖೆಗೆ ಮಾಡಬೇಕು ಅಂತ ಹೇಳಿದೆ. ಇಶಾ ಪಂತ್ ಅವರು DYSP ಆಳಂದಿಗೆ ಅವರು ಆದೇಶ ಕೊಟ್ಟರು ತನಿಖೆ ಮಾಡಬೇಕು ಅಂತ. ಆಳಂದ DYSP ಕಡೆಯಿಂದನೂ ಆಗಲಿಲ್ಲ. ಆಮೇಲೆ ಅಡಿಷ್ನಲ್ SP ಕಡೆಯಿಂದ ತನಿಖೆ ಆಗಬೇಕು ಅಂತ ಆದೇಶ ಕೊಟ್ಟರು. ಅಡಿಷ್ನಲ್ SP ಕಡೆಯಿಂದ ತನಿಖೆ ಆಗಲಿಲ್ಲ. ಆಮೇಲೆ ಈ ಕೇಸನ್ನು CODಗೆ ರೆಫರ್ ಮಾಡೋದಂತ ನಾನು ಲೆಟರ್ ಕೊಟ್ಟ ಮೇಲೆ G. ಪರಮೇಶ್ವರ್ ಅವರು ಅದನ್ನು COD ರೆಫರ್ ಮಾಡ್ತಾರೆ. CODಗೂ ಕೂಡ ಚುನಾವಣಾ ಆಯೋಗ ಸಹಕಾರ ಮಾಡೋದಿಲ್ಲ, ಬೇಕಾದಂಥ ಡಾಟಾಗಳು ಒದಗಿಸೋದಿಲ್ಲ. ಈ ಮಧ್ಯೆ ಏನಾಗ್ತದೆ, ಈ ಮತದಾರರ ಪಟ್ಟಿಯನ್ನು ಹೆಸರು ಬಿಟ್ಟು ಹೋಗ್ತಾರುವಂಥ ಅನುಮಾನ ಬಂದ ಮೇಲೆ ಅಂದಿನ ಚುನಾವಣಾಧಿಕಾರಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಈ ಥರ ಇನ್ February 2023 following complaints by Mr. Patil that words were sought to be deleted using the forged form number 7 in the names of other voters of the constituency, with neither being aware of the same, and on-ground verification revealed that of the 6,018 form number 7, 5,994 votes were forged. This is a complaint lodged by the Dijan election returning officer of the Aland constituency. ಆಮೇಲೆ the CID Karnataka probing the case has made multiple requests to the Election Commission of India for destinations of IPS
and destination Posts. ports of the sessions through which the forged applications were made with no no response yet. ಇದು 2.5 ವರ್ಷಗಳ ಕಾಲ ನಾನು ಸುತ್ತಾಡ್ತಾ ಇದ್ದೀನಿ. ಮೊದಲು DYSP ಬೆನ್ನತ್ತಿದ್ದೀವಿ, ಅವ್ರ ಕಡೆಯಿಂದ ಆಗಲಿಲ್ಲ, ಈ ಹೆಲ್ಪ್ಲೆಸ್. ಅವರು ತನಿಖೆಗೆ ಚುನಾವಣೆ ಆಯೋಗ ಸಹಕಾರ ಕೊಡಲಿಲ್ಲ. ಆಮೇಲೆ ಇದನ್ನು ಅಡಿಷನಲ್ SP ಕೊಟ್ಟರು, ಅಲ್ಲಿ ಚುನಾವಣೆ ಆಯೋಗದವರು ಸಹಕಾರ ಕೊಡಲಿಲ್ಲ. ಕೊನೆಗೆ COD ಕೊಟ್ಟಿವಿ, ಅಲ್ಲಿನೂ ಸಹಕಾರ ಕೊಡಲಿಲ್ಲ. ಈಗ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ ಈಗ. ಯಾಕಂದರೆ ಯಾವುದು ಡಾಟಾ ಶರಣು ಬರ ನೀನು ಡಾಟಾ ಅನಾಲಿಸಿಸ್ಸು ಮಾಡಿ. ಈಗ ನಾನು ಒಂದು ರಿಕ್ವೆಸ್ಟ್ ಲೆಟರ್ ಕಳಿಸ್ತೀನಿ, ಜೋಶಿಯವರ ಹೆಸರನ್ನು ಮತದಾರ ಪಟ್ಟಿಯಿಂದ ತೆಗೆದುಹಾಕಬೇಕು ಅಂಥೇಳಿ ಫಾರ್ಮ್ ನಂಬರ್ 7ನಲ್ಲಿ ನಾನು ಕಳಿಸ್ತೀನಿ. ಜೋಶಿಗೂ ಗೊತ್ತಿಲ್ಲ. ಆಮೇಲೆ ಅವರಿಗೂ ಜೋಶಿ ನಂಬರ್ ಏನು, BR ಪಾಟೀಲ್ ನಂಬರ್ ಏನು ಅಂತ ಗೊತ್ತಿಲ್ಲ. ಒಂದು ವೇಳೆ ನಾವು ಅಲರ್ಟ್ ಆಗದೆ ಹೋಗಿದ್ರೆ ಡಿಲೀಟ್ ಆಗ್ತಿತ್ತು. ಡಿಲೀಟ್ ಆಗಿದ್ದರೆ ನಾನು ಸೋಲ್ತಿದ್ದೆ. 1,500 ಸೋಲ್ತಿದ್ದೆ. ಇದು ಟೆಸ್ಟ್ ನೋಟ್ಗಳು ಕೂಡ್ರಂಗ ಭಾಳ ದೊಡ್ಡ ಸುದ್ದಿ ಮಾಡಿದೆ ಇಡೀ ದೇಶದಲ್ಲಿ. ಏನು ರಾಹುಲ್ ಗಾಂಧಿಯವರು ವೋಟ್ ಚೋರಿ ಅಭಿಯಾನ ಇಡೀ ದೇಶದಾದ್ಯಂತ ನಡೆಸಿದ್ದಾರೆ. ಇದು ಆಳಂದದ ಪ್ರಕರಣ ಜೀವಂತ ಸಾಕ್ಷಿ. ಇದು ಆಳಂದ ಪ್ರಕರಣ ಜೀವಂತ ಸಾಕ್ಷಿ. ಈ ಥರ ಕುತಂತ್ರವನ್ನು ಮಾಡಿ ಚುನಾವಣೆಯಲ್ಲಿ ಸೋಲಿಸುವಂಥ ತಂತ್ರಗಾರಿಕೆಯನ್ನು ಹಣದಿದ್ದರು. ಆದರೆ ಸುದೈವದಿಂದ ನಾನು ಅದರಿಂದ ಎಚ್ಚರಗೊಂಡು ಪಾರಾದೆ. ಇಲ್ಲಿದ್ದರೆ ನಾನು ಚುನಾವಣೆಯಲ್ಲಿ ಸೋಲ್ತಿದ್ದೆ. ಈಗೇನು ಬಿಹಾರದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನವರು ನಿರ್ದೇಶನ ಕೊಟ್ಟಿದ್ದಾರೆ, ಅವರು ಕೂಡ ಹೇಳಿದರು ಆಧಾರ್ ಕಾರ್ಡ್ ಕೂಡ ನೀವು ಅದನ್ನು ಮತ ಹಾಕೋದಕ್ಕೆ ನೀವು ಅನುಮತಿ ಕೊಡಬೇಕು ಅಂಥೇಳಿ. ಸೊ ಚುನಾವಣೆ ಆಯೋಗನೇ ಈ ಥರ ದಿಕ್ಕು ತಪ್ಪಿಸಿ ಆಡಳಿತ BJP ಪಕ್ಷಕ್ಕೆ ಬೆಂಬಲ ನೀಡ್ತಾ ಇರುವುದು ಇದು ಭಾಳ ದುರ್ದೈವ ಸಂಗತಿ. ಅದೊಂದು ಸ್ವತಂತ್ರ ಸಂಸ್ಥೆ, ಸಂವಿಧಾನಬದ್ಧವಾದಂಥ ಸಂಸ್ಥೆ. ಹಾಗಾಗಿ ಇವತ್ತು ನಾವು ಎಚ್ಚರಗೊಳ್ಳಬೇಕಾಗ್ತದೆ. ಈ ಥರ ಜಾಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಥರ ಹಣದು ಅಧಿಕಾರಕ್ಕೆ ಬರುವಂಥದ್ದು. ಒಂದು 30-40 ಕ್ಷೇತ್ರಗಳಲ್ಲಿ ಈ ಥರ ಆಟ ಆಡಿದ್ರೆ ಚುನಾವಣೆಯಲ್ಲಿ ಸರ್ಕಾರ ಕಟ್ಟಬೋದು, ಸರ್ಕಾರ ತೆಗೆದುಬೋದು. ಅಂಥ ಕುತಂತ್ರ ಈ ದೇಶದಲ್ಲಿ ನಡೀತಾ ಇದೆ. ಅದಕ್ಕಾಗಿ ಈಗ FIR ಆಗಿದೆ. FIR ಆಳಂದ್ ಪೊಲೀಸ್ ಸ್ಟೇಷನ್ದಲ್ಲಿ FIR ಆಗಿದೆ. FIR ಆದಮೇಲೆ ಆ ಚುನಾವಣಾಧಿಕಾರಿಯವರು ಅವ್ರ ಕಂಪ್ಲೇಂಟ್ ಆಧಾರದ ಮೇಲೆ FIR ಆಗಿದೆ. ಈಗ ತನಿಖೆ ನಡೀತಾ ಇದೆ ಸೈಬರ್ ಕ್ರೈಮಲ್ಲಿ. ನನಗೆ ಒಂದೇ ಒಂದು ಅನುಮಾನ, ಯಾಕೆ ಚುನಾವಣೆ ಆಯೋಗದವರು ಇದರ ಹಿಂದಿನ ಕೈವಾಡ ಯಾರ್ದಿದೆ, ಯಾರು ಮಾಡಿದ್ರು ಇದು ಅನ್ನೋದನ್ನು ಸಹಕಾರ ನಮ್ಗೆ ನೀಡಿ ನಮಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು. ಆದರೆ ಚುನಾವಣಾ ಆಯೋಗದವರು ಇಲ್ಲಿವರೆಗೆ ಒಂದು ಪತ್ರನೂ ಕೂಡ ಬರೆದಿಲ್ಲ. ಸುಮಾರು ಪತ್ರಗಳು CODಯಿಂದ ಬರೆದಿದ್ದಾರೆ, ನಮ್ಮ ಅಡಿಷನಲ್ SP ಬರೆದಿದ್ದಾರೆ, DYSP ಬರೆದಿದ್ದಾರೆ. ಯಾವುದಕ್ಕೂ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. ನಾನು BK ಸಿಂಗ್ ಅಂತ COD ಅಧಿಕಾರಿ ಇದ್ದರು, SP ಬೀದರ್ SP ಆಗಿದ್ದರು. ಅವ್ರ ಹತ್ರ ನಾನು 10 ಸಲ ಹೋದೆ. ಅವ್ರು ಹೇಳಿದ್ರು ಹೆಲ್ಪ್ಲೆಸ್ ಇದ್ದೀವಿ ಅಂತ ಹೇಳಿದ್ರು. ನಮ್ಮ ಡಾಟಾ ಕೋಡೆ ಶೇರ್ ಮಾಡ್ತಾಯಿಲ್ಲ ಎಲೆಕ್ಷನ್ ಕಮಿಷನ್ದವರು, ನಾವು ಅನಲೈಸ್ ಮಾಡೋಕ್ಕೆ ಬರ್ತಾಯಿಲ್ಲ. ಈಗ ಯಾರು ಎಲ್ಲಿಂದ ಕಳಿಸಿದ್ರು? ಕೆಲವು ಫೋನ್ಗಳು ಕ್ರಾಸ್ ಚೆಕ್ ಮಾಡಿಸಿದ್ವಿ. ಒಂದು ಜಾರ್ಖಂಡ್ದಿದೆ, ಒಂದು ಚೆನ್ನೈದಿದೆ, ಒಂದು ಮಂಡ್ಯದಿದೆ, ಒಂದು ಮಹಾರಾಷ್ಟ್ರದಿದೆ. ಇದು ಸಿಸ್ಟಮೆಟಿಕ್ ಆಗಿ 2 ಗ್ಯಾಂಗ್ಗಳನ್ನು ಕೂಡಿಸಿ ಅಲ್ಲಿ ಸ್ಥಳೀಯವಾಗಿ ನಮ್ಮ ವೋಟರು ಯಾರಿದ್ದಾರೆ ಅಂಥೇಳಿ ಇಲ್ಲಿವರು ನಮ್ಮ ರಾಜಕೀಯ ವಿರೋಧಿಗಳು ಅವರಿಗೆ ಫೀಡ್ ಮಾಡಿದ ಮೇಲೆ ಅವರು ಡಿಲೀಟ್ ಮಾಡೋಕ್ಕೆ ರಿಕ್ವೆಸ್ಟನ್ನು ಕಳಿಸಿದ್ದಾರೆ. ಆಶ್ಚರ್ಯ ಅಂದರೆ ಪ್ರತಿಯೊಂದು ಊರಲ್ಲಿ ಕೂಡ ಸೀರಿಯಲ್ ನಂಬರ್ 1 ಹೊಡಿತಾರೆ.